ರೈತರ ಬದುಕೆ ಅಷ್ಟೇ ನೋಡಿ. ಮಳೆ ಬಂದ್ರೂ ಕಷ್ಟ, ಬಾರದಿದ್ರೂ ಕಷ್ಟ. ರಾಜ್ಯಾದ್ಯಂತ ಬಿರುಗಾಳಿ ಸಹಿತ ಅಕಾಲಿಕ ಮಳೆಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಕಷ್ಟಪಟ್ಟು ಬೆಳೆದ ಬೆಳೆ ನೀರು ಪಾಲಾಗಿದೆ. ವರುಣನ ಅವಕೃಪೆಗೆ ರೈತರು ಕಂಗಾಲಾಗಿದ್ದಾರೆ. ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಅನಾಹುತ ಆಗಿದೆ ಈ ವರದಿ ನೋಡಿ. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿರು ಬಿಸಿಲು ತಾಂಡವವಾಡ್ತಿರುತ್ತೆ. ನೆತ್ತಿ ಮೇಲೆ ಸೂರ್ಯ ರಣರಣ ಅಂತಿರ್ತಾನೆ. ಭೂಮಿ ತಾಯಿಯಂತೂ ಕಾದು ಕೆಂಡವಾಗಿರ್ತಾಳೆ. ಆದ್ರೆ ಇದೀಗ ವಾತಾವರಣ ಬದಲಾಗಿ ಇದು ಮಳೆಗಾಲವೋ ಬೇಸಿಗೆಯೋ ಅನ್ನುವಂತಾಗಿದೆ. ರಣ ಬಿಸಿಲು ನೆತ್ತಿ ಸುಡೋ ಕಾಲದಲ್ಲಿ ಬಿರುಗಾಳಿ ಬೀಸಿ ಗುಡುಗು ಸಿಡಿಲು ತಾಂಡವವಾಡಿ ಮಳೆರಾಯ ಹುಯ್ಯೋ ಅಂತ ಸುರಿದ್ರೆ ಅನ್ನದಾತರ ಗತಿ ಏನಾಗಬೇಡ. ಉತ್ತು ಬಿತ್ತು ಭತ್ತ ಕೈಗೆ ಬರೋ ಹೊತ್ತಿಗೆ ಧಾರಾಕಾರ ಮಳೆಯಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ರಾಜ್ಯದ ಹಲವೆಡೆ ಸಿಡಿಲು ಗುಡುಗು ಸಹಿತ ಅಕಾಲಿಕ ಮಳೆಯಾಗ್ತಾ ಇದ್ದು ಅನ್ನದಾತ ಸಂಕಷ್ಟ ಅನುಭವಿಸುವಂತಾಗಿದೆ. ವಾಡಿಕೆಗಿಂತ ಸುರಿದ ಹೆಚ್ಚಿನ ಮಳೆ, ಅಕಾಲಿಕ ಮಳೆಗೆ ರೈತ ಕಂಗಾಲು. ಈ ಬಾರಿ ಕೊಪ್ಪಳ ಜಿಲ್ಲೆಯಲ್ಲಿ ಮಾರ್ಚ್ 1ರಿಂದ ಇಲ್ಲಿಯವರೆಗೆ ಪೂರ್ವ ಮುಂಗಾರು ದಾಖಲೆ ಮಾಡಿದೆ. ಸಾಮಾನ್ಯಕ್ಕಿಂತ 58% ಹೆಚ್ಚಿನ ಮಳೆಯಾಗಿದೆ. ವಾಡಿಕೆಯಂತೆ ಈ ದಿನಗಳಲ್ಲಿ 18.1 ಮಿಲಿಮೀಟರ್ನಷ್ಟು ಮಳೆಯಾಗಬೇಕಿತ್ತು. ಆದರೆ ಈ ಬಾರಿ 28.6 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ 50,900 ಹೆಕ್ಟೇರ್ ಪ್ರದೇಶದಲ್ಲಿ ಹಾಗೂ ಜಿಲ್ಲೆಯ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗಿತ್ತು. ಅದರಲ್ಲಿ ಒಟ್ಟು 10,653 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅಷ್ಟೇ ಅಲ್ಲ, ತೋಟಗಾರಿಕೆಯಲ್ಲಿ 25,840 ಹೆಕ್ಟೇರ್ ಪ್ರದೇಶದ ಬಾಳೆ ಪಪ್ಪಾಯ ಹಾಳಾಗಿದೆ. ಒಟ್ಟು 109 ಕೋಟಿ ರೂಪಾಯಿ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಬೆಳೆ ಹಾನಿಯಿಂದ ರೈತ ಕಂಗಾಲಾಗಿದ್ದು ಸಂಕಷ್ಟಕ್ಕೊಳಗಾಗಿದ್ದಾನೆ. ಬೆಳೆ ಹಾನಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಈ ಅಕಾಲಿಕ ಮಳೆಯಾಗಿ ಪೂರ್ತಿ 20 ಚೀಲ ಅಂದ್ರೆ ಕನಿಷ್ಠ ಅಂದ್ರೆ ಒಂದು 12 ಕ್ವಿಂಟಲ್ ಸದ್ಯ ಬರಲ್ಲ ರೈತರಿಗೆ ಈಗ ನೆಲ್ಲ ಭತ್ತ. ಹಾಗಾಗಿ ಇದಕ್ಕೆ ಸರ್ಕಾರ ಕೂಡಲೇ ಇದಕ್ಕೊಂದು ಸೂಕ್ತ ಕ್ರಮ ತಗೊಂಡು ಒಂದು ರೈತರಿಗೆ ಪರಿಹಾರ ಕೊಡ್ಬೇಕಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀನಿ. ಕಲ್ಲು ನಮ್ಗೆ ಬೇರೆ ಭಾಗಕ್ಕಿಂತ ನಮ್ಗೆ ಸ್ವಲ್ಪ ಕಡಿಮೆ ಸರ್. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಐತೆ ಸರ್. ಮಳೆನೂ ಅಷ್ಟೇ ಜೋರಾಗಿ ಬಂದಿದೆ ಸರ್. ಏನಾಗಿತ್ತಿಲ್ಲ ನಮ್ಮದು ಈ ಸರ ಬೆಳೆ ಬಾಳೆ ನಾನು ಆಲ್ರೆಡಿ ಈಗ ಒಂದು 10 ಟನ್ ಕಟಿಂಗ್ ಮಾಡೀನಿ ಸರ್. ಇನ್ನೊಂದು 3-4 ಟನ್ ಬರೋದೈತೆ ಸರ್. ಅದು ಸ್ವಲ್ಪ ಏಲಕ್ಕಿ ಬೆಳೆಯಲ್ಲ ಸರ್. ಭಾಳ ಎತ್ತರ ಇದರಿಂದ ಬಿದ್ದೈತೆ ಸರ್. ನಿನ್ನೆ ಗಾಳಿ ಭಾಳ ಬಿದ್ದೈತೆ ಸರ್. ಮಳೆ ಹಾನಿ ಪ್ರದೇಶಕ್ಕೆ ಸಚಿವ ಶಿವರಾಜ ತಂಗಡಗಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಬಾರಿ ಅಪಾರ ಬೆಳೆ ಹಾನಿಯಾಗಿದೆ. ನಿಯಮಾವಳಿಯಂತೆ ಪರಿಹಾರಕ್ಕಾಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಚರ್ಚಿಸಿ ಬೇಗ ಪರಿಹಾರ ನೀಡ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಬೆಳೆ ನಾಶ ಆಗಿದೆ. ಅದು ಸ್ಪೆಷಲಿ 12 ಗ್ರಾಮಗಳೊಳಗೆ ಅತಿ ಹೆಚ್ಚು ಆನೆಕಲ್ಲು ಮಳೆ ಬಿದ್ದು ಲಾಸ್ ಆಗಿದೆ. ಕೆಲವೊಂದು ಭಾಗದಾಗ ಮಳೆ ಬಂದು ಗಾಳಿ ಬಂದು ಲಾಸ್ ಆಗಿದೆ. ಇನ್ನು ಗದಗ ಜಿಲ್ಲೆಯಲ್ಲೂ ಅಕಾಲಿಕ ಮಳೆ ಜನರನ್ನ ಬೆಚ್ಚಿ ಬೀಳಿಸಿದೆ. ಭೀಕರ ಬಿರುಗಾಳಿ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರಕ್ಕಸ ಬಿರುಗಾಳಿಗೆ ಹಲವು ಮನೆಗಳ ಚಾವಣಿ ಹಾರಿ ಹೋಗಿದೆ. ಪ್ರಾಣಾಪಾಯದಿಂದ ಬಾಣಂತಿ ಹಸುಗೂಸು ಜಸ್ಟ್ ಮಿಸ್ ಆಗಿದ್ದಾರೆ. ಓರ್ವ ಬಾಲಕಿ ಮಹಿಳೆಗೆ ಗಾಯವಾಗಿ ನರಳಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, 100 ಎಕರೆ ಭತ್ತ ನೆಲ ಕಚ್ಚಿದ್ದು ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಇನ್ನು ಹಾಸನದ ಅರಸೀಕೆರೆ ತಾಲೂಕಿನ ಹದ್ರಾಳು ಗ್ರಾಮದಲ್ಲಿ ಅಕಾಲಿಕ ಗಾಳಿ ಮಳೆಗೆ 100 ಬಾಳೆ ಗಿಡಗಳು ನೆಲ ಕಚ್ಚಿವೆ. ಬೆಳೆದು ನಿಂತ ಬೆಳೆ ಕಳೆದುಕೊಂಡ ರೈತ ಕಂಗಾಲಾಗಿದ್ದಾನೆ. ಒಟ್ನಲ್ಲಿ ಕಾಲವಲ್ಲದ ಕಾಲಕ್ಕೆ ಮಳೆಯಾಗಿ ಬೆಳೆ ಕೈಗೆ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಹಾನಿಗೆ ಸರ್ಕಾರ ಪರಿಹಾರ ನೀಡಿ ರೈತರ ಮೊಗದಲ್ಲಿ ನಗು ಮೂಡುವಂತಾಗಲಿ. ಕೊಪ್ಪಳದಿಂದ ಶರಣಪ್ಪ ಬಾಚಲಾಪುರ ಜೊತೆ ಸಂತೋಷ ಕೊಣ್ಣೂರ, ನ್ಯೂಸ್ 18 ಗದಗ.